ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನಲ್ಲಿ ವಿಜಯ್ ಸುನಾಮಿಯನ್ನ ನೋಡಿ ಎಲ್ಲರೂ ದಂಗಾಗಿದ್ದಾರೆ. ಇದೇ ಹೊತ್ತಲ್ಲಿ ಬಹುತೇಕರು ಗುರುತಿಸ್ತಾ ಇರೋ ವಿಚಾರ ಎನ್ಡಿಎ 3ನೇ ಸ್ಥಾನಕ್ಕೆ ಹೋಯ್ತು, ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇದ್ದ ಡಿಎಂಕೆಗಿಂತಲೂ ಹಿಂದುಳಿತು ಅಂತ. ಆದ್ರೆ ಮತ್ತೊಂದು ದಿಕ್ಕಲ್ಲಿ ಚರ್ಚೆ ಆಗ್ತಾ ಇರೋದು ಅಣ್ಣಾಮಲೈ ವಿಚಾರದಲ್ಲಿ ಹೈಕಮಾಂಡ್ ಮಾಡಿದ ಒಂದು ತಪ್ಪಿನಿಂದ ಇಷ್ಟೆಲ್ಲ ಆಯ್ತು ಅನ್ನೋದನ್ನ. ಮೋದಿ ಹಾಗೂ ಅಮಿತ್ ಶಾ ಸೇರಿದಂತೆ ಪ್ರಮುಖ ನಾಯಕರು ಯಾವುದೋ ಒಂದು ಆಲೋಚನೆ ಇಟ್ಕೊಂಡು ಅದಕ್ಕೆ ತಕ್ಕಂತ ಫಾರ್ಮುಲಾವನ್ನ ರಚಿಸಿ ಈ ಬಾರಿ ಡಿಎಂಕೆ ಸೋಲಿಸಿ ಎನ್ಡಿಎಯನ್ನ ಅಧಿಕಾರಕ್ಕೆ ತರೋದಕ್ಕೆ ನೋಡಿದ್ರು. ಆದ್ರೆ ಅದು ಕಂಪ್ಲೀಟ್ ಅಟ್ಟರ್ ಫ್ಲಾಪ್ ಆಯ್ತು. ಈ ಹೊತ್ತಲ್ಲಿ ಅಣ್ಣಾಮಲೈ ಸ್ವಲ್ಪ ಅಂತರ ಕಾಯ್ದುಕೊಂಡು ಪಕ್ಷ ಹೇಳಿದ್ದನ್ನಷ್ಟೇ ಮಾಡ್ತೀನಿ, ಜಾಸ್ತಿ ಏನು ಮಾಡೋದಕ್ಕೆ ಹೋಗಲ್ಲ ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ರು. ಈಗ ಇದೆಲ್ಲದರ ಹಿಂದಿನ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದಕ್ಷಿಣದ ರಾಜ್ಯಗಳ ರಾಜಕಾರಣವನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಕರ್ನಾಟಕದಲ್ಲಿ 3 ದಿನ ಊಟ ಬಿಡ್ತಾರೆ ಹೊರತು ಜಾತಿ ಬಿಡೋದಿಲ್ಲ ಅನ್ನೋ ರೀತಿಯ ಪಾಲಿಟಿಕ್ಸ್ ಇದೆ. ಕೇರಳಕ್ಕೆ ಹೋದ್ರೆ ಹಿಂದೂ ಧರ್ಮವನ್ನ ದ್ವೇಷ ಮಾಡಿದ್ರೆ ನಾನೊಬ್ಬ ಜಾತ್ಯತೀತ ಅಂತ ಹೇಳ್ಕೊಂಡು ಅಲ್ಪಸಂಖ್ಯಾತರನ್ನ ಪ್ರೀತಿಸುವವರಿಗೆ ಬುದ್ಧಿವಂತ ಅನ್ನೋ ಪಟ್ಟ ಕೊಟ್ಟು ಬೆಂಬಲ ನೀಡ್ತಾರೆ. ಆಂಧ್ರದಲ್ಲಿ ಜನರು ಪ್ರಾದೇಶಿಕತೆ, ಜಾತಿ, ಪಾಪ್ಯುಲಾರಿಟಿ ಜೊತೆಗೆ ನಾಯಕರ ವಿಷನ್ ಏನು ಅನ್ನೋದನ್ನು ಕೂಡ ಗಮನಿಸ್ತಾರೆ. ತೆಲಂಗಾಣ ಸೃಷ್ಟಿಯಾಗಿ ಹೆಚ್ಚು ವರ್ಷ ಆಗಿಲ್ಲ, ಅಲ್ಲಿಯ ಜನರು ಪಕ್ಷಗಳನ್ನ ಚೇಂಜ್ ಮಾಡ್ತಾ ಒಳ್ಳೆಯ ನಾಯಕರಿಗಾಗಿ ಹುಡುಕಾಡ್ತಾ ಇದ್ದಾರೆ. ತಮಿಳುನಾಡಿನ ಕಡೆ ಬಂದ್ರೆ ನೀನು IAS ಬೇಕಾದ್ರೂ ಆಗಿರು, IPS ಬೇಕಾದ್ರೂ ಆಗಿರು, ಚಿನ್ನದ ಪದಕ ಬೇಕಾದ್ರೂ ಗಳಿಸಿರು, ವಿಜ್ಞಾನಿಯೇ ಆಗಿರು, ನೀನು ಸಿನಿಮಾ ನಟ ಅಲ್ಲ ಅಂದ್ರೆ ನೀನು ಯಾವುದಕ್ಕೂ ಪ್ರಯೋಜನಕ್ಕೆ ಇಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಅದರಂತೆಯೇ ಈ ಬಾರಿ ದಿಗ್ವಿಜಯ ನಡೆದಿದೆ. ಅದಕ್ಕೆ ಕಾರಣ ಬಿಜೆಪಿಯ ಒಂದು ತಪ್ಪು ಅನ್ನೋದು ಈಗ ಟ್ರೆಂಡ್ ಆಗ್ತಾ ಇದೆ. 2 ವರ್ಷದ ಹಿಂದಿನ ತಮಿಳುನಾಡು ಹೇಗಿತ್ತು ಅನ್ನೋದನ್ನ ನೋಡಿದ್ರೆ ಆ ಹೊತ್ತಲ್ಲಿ ರಾಜಕೀಯದಲ್ಲಿ ವಿಜಯ್ ಇರ್ಲಿಲ್ಲ. ಅಲ್ಲಿ ಚರ್ಚೆಯಲ್ಲಿದ್ದು ಇಬ್ರೆ, ಒಂದು ಸ್ಟಾಲಿನ್, ಇನ್ನೊಂದು ಅಣ್ಣಾಮಲೈ. ಡಿಎಂಕೆ ಫೈಲ್ಸ್ ಅಂತ ಶುರುವಾದ ಅಣ್ಣಾಮಲೈ ಆರ್ಭಟ ಒಂದಾದ ನಂತರ ಒಂದು ಫೈಲ್ಗಳ ಮೂಲಕ ಆಡಳಿತ ಪಕ್ಷವನ್ನ ಗಡಗಡ ನಡುಗಿಸಿತ್ತು. ಯಾರು ಪ್ರಶ್ನೆ ಮಾಡಬಾರದು ಅಂತ ತಮ್ಮದೇ ಮಾಧ್ಯಮಗಳನ್ನ ಡಿಎಂಕೆ ಹೊಂದಿದ್ರು. ಈ ಸೋಷಿಯಲ್ ಮೀಡಿಯಾ ಯಾರಪ್ಪನದ್ದು ಅಲ್ಲ ಅನ್ನೋ ಹಾಗೆ ಅಣ್ಣಾಮಲೈ ಎತ್ತುತ್ತಿದ್ದ ವಿಚಾರಗಳು, ಪ್ರಶ್ನೆಗಳು ಇಡೀ ದೇಶವನ್ನ ಸರ್ಕ್ಯುಲೇಟ್ ಆಗಿ ಡಿಎಂಕೆಗೆ ಸವಾಲ್ ಹಾಕಿತು. ಸನಾತನ ಧರ್ಮ ನಾಶ ಮಾಡ್ತೀವಿ ಅಂತ ಹೇಳಿದ್ದ ಉದಯನಿಧಿಗೆ ಅಣ್ಣಾಮಲೈ ಮಾಡ್ತಾ ಇದ್ದ ಒಂದೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡೋದಕ್ಕೆ ಆಗದೆ ಬೆಬೆಬೆ ಅಂತ ಎಲ್ಲಾ ಕಡೆ ಟ್ರೋಲ್ ಆಗಿದ್ದಕ್ಕೂ ಸಾಕಷ್ಟು ಉದಾಹರಣೆಗಳಿವೆ. ಆದ್ರೆ ಅದೆಲ್ಲದರ ಲಾಭ ಪಡೆದಿದ್ದು ಮಾತ್ರ ದಳಪತಿ ಜೋಸೆಫ್ ವಿಜಯ್. ಅಣ್ಣಾಮಲೈ ಎನ್ ಮಣ್ ಎನ್ ಮಕ್ಕಳಂತ ಪಾದಯಾತ್ರೆ ಶುರು ಮಾಡಿ ಇಡೀ ತಮಿಳುನಾಡನ್ನ ಸುತ್ತಾಡಿದ್ರು. ಇಡೀ ರಾಜ್ಯದ ಚಿತ್ರಣವನ್ನ ಪಡೆದುಕೊಂಡ್ರು. ಎಲ್ಲೆಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ಒಂದು ಕಾಲದಲ್ಲಿ ಕಾರ್ನಿಂದ ಇಳಿದು ಜನರಿಂದ 20 ಅಡಿ ಮೇಂಟೈನ್ ಮಾಡ್ತಾ ಇದ್ದ ನಾಯಕರಿಗೂ ಜನರ ಮಧ್ಯೆ ನಿಂತು ಅಣ್ಣ ತಮ್ಮ ಅಂತ ಅಕ್ಕರೆಯಿಂದ ಮಾತಾಡಿ ಪ್ರತಿಯೊಬ್ಬರ ಸಮಸ್ಯೆಯನ್ನು ತಾಳ್ಮೆಯಿಂದ ಕೇಳಿ ಉತ್ತರಿಸುವ ನಾಯಕನಿಗೂ ಇರೋ ವ್ಯತ್ಯಾಸ ನೋಡಿ ಜನರು ಆಶ್ಚರ್ಯಚಕಿತರಾಗಿದ್ರು. ಅಣ್ಣಾಮಲೈ ಪಾದಯಾತ್ರೆ ಪ್ರಧಾನಿ ಮೋದಿಗೂ ಖುಷಿ ತಂದು ಯಾತ್ರೆಯನ್ನ ಮುಗಿಸೋ ಸಮಾರಂಭಕ್ಕೆ ಪ್ರಧಾನಿ ಮೋದಿಯೇ ಬಂದು ಅಣ್ಣಾಮಲೈರನ್ನ ಹರಸಿ ಹಾರೈಸಿ ಅಲ್ಲಿ ಸೇರಿದ್ದ ಜನಜಂಗುಲಿಯನ್ನ ಕಂಡು ತಮಿಳುನಾಡು ನಮ್ಮಿಂದ ದೂರ ಇಲ್ಲ ಅನ್ನೋ ವಿಶ್ವಾಸದೊಂದಿಗೆ ವಾಪಸ್ ಹೋದ್ರು. ಆದ್ರೆ ಅದ್ ಯಾವಾಗ ಎಲೆಕ್ಷನ್ಗೆ 1 ವರ್ಷ ಮಾತ್ರ ಉಳಿತೋ ಅಲ್ಲೇ ಎಲ್ಲವೂ ಬದಲಾಗಿದ್ದು. ಲೆಕ್ಕಾಚಾರಗಳು ಬೇರೆ ರೀತಿಯಲ್ಲೇ ನಡೆದಿದ್ದು. ಅಣ್ಣಾಮಲೈ ಕೆಪಾಸಿಟಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ ಬಿಜೆಪಿ ಹೈಕಮಾಂಡ್ ಅವರನ್ನ ಮುಂದೆ ಬಿಟ್ಟು ಅವರ ಸಲಹೆ ನಿರ್ಧಾರಗಳಿಗೆ ಪೂರಕ ಬೆಂಬಲ ಕೊಟ್ಟಿದ್ದು ನಿಜವೇ. ಆದ್ರೆ ತಮಿಳುನಾಡಿನಂತ ರಾಜ್ಯದಲ್ಲಿ ಬಿಜೆಪಿ ಏಕಾಂಗಿಯಾಗಿ ಹೋರಾಡೋದಕ್ಕೆ ಸಾಧ್ಯನಾ? ಒಂದು ವೇಳೆ ಸೋತು ಬಿಟ್ರೆ ಅನ್ನೋ ಭಯ ಆವರಿಸಿಕೊಳ್ತು. ಆಗ ನೆನಪಾಗಿದ್ದು AIADMK. ಸೇಫರ್ ಸೈಡ್ಗೆ ಪ್ರಾದೇಶಿಕ ಪಕ್ಷವೊಂದು ಜೊತೆಗಿದ್ರೆ ಎನ್ಡಿಎಯನ್ನ ಅಧಿಕಾರಕ್ಕೆ ತರಬಹುದು ಅನ್ನೋ ಆಲೋಚನೆಗೆ ಬಂದ್ರು. ಅಲ್ಲೇ ಹೈಕಮಾಂಡ್ ಮೊದಲ ತಪ್ಪು ಮಾಡಿದ್ದು. ಈ ರೀತಿ ನಿರ್ಧಾರ ತೆಗೆದುಕೊಳ್ಳೋ ಹೊತ್ತಲ್ಲಿ ಅಣ್ಣಾಮಲೈ ಅದನ್ನ ನಯವಾಗಿ ವಿರೋಧಿಸಿದ್ರು. ಅದಕ್ಕೆ ಸ್ಪಷ್ಟ ಕಾರಣವನ್ನು ಕೊಟ್ರು. ತಮಿಳುನಾಡಿನಂತ ರಾಜ್ಯದಲ್ಲಿ ಬಿಜೆಪಿಗೆ ಗೆಲುವು ಸುಲಭ ಇಲ್ಲ, ಆದ್ರೆ ಯಾವತ್ತೂ ನಾವು ಏಕಾಂಗಿಯಾಗೆ ಹೋರಾಡೋದು ಉತ್ತಮ. ದ್ರಾವಿಡ ಅನ್ನೋದು ವೈಫಲ್ಯವಾಗಿರೋ ಸಿದ್ಧಾಂತ. ಅದರ ಬದಲಿಗೆ ನಾವು ಹೊಸ ಸಿದ್ಧಾಂತವನ್ನ ಬೇರೂರಿಸಬೇಕು. ಎಷ್ಟೋ ವರ್ಷಗಳ ಹೋರಾಟದ ಬಳಿಕ ಈಗ ಒಡಿಶಾದಲ್ಲಿ ಬಿಜೆಪಿ ಬಹುಮತದ ಸರ್ಕಾರವನ್ನ ಗಳಿಸಿದೆ. ಅದರಿಂದ ಏಕಾಂಗಿಯಾಗಿ ಹೋರಾಡೋದೇ ಉತ್ತಮ ಅಂತ ಹೇಳಿದ್ರು. ಆದ್ರೆ ಆ ಸಲಹೆಗೆ ಹೈಕಮಾಂಡ್ ಒಪ್ಪಿದಂತಿಲ್ಲ. ಅಣ್ಣಾಮಲೈರ ಪ್ರತಿ ನಿರ್ಧಾರಕ್ಕೂ ಓಕೆ ಅಂತಿದ್ದ ಹೈಕಮಾಂಡ್ ಮೈತ್ರಿ ವಿಚಾರದಲ್ಲಿ ಮಾತ್ರ ಬೇರೆ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಒಂದು ಕಾರಣ ಇತ್ತು. ಅದು 2024ರ ಲೋಕಸಭಾ ರಿಸಲ್ಟ್. ಕ್ಲೀನ್ ಸ್ವೀಪ್ ಮಾಡಿದ್ದು ಡಿಎಂಕೆ ಮೈತ್ರಿಕೂಟ ಆದ್ರೂ ಬಿಜೆಪಿ ಹಾಗೂ AIADMK ವೋಟ್ಗಳನ್ನ ಕೂಡಿಸಿ ನೋಡಿದಾಗ ಸುಮಾರು 34 ಸೀಟ್ ಬರ್ತಾ ಇತ್ತು ಅನ್ನೋ ರಿಪೋರ್ಟ್ಗಳು ಎಲ್ಲಾ ಕಡೆ ಓಡಾಡಿದ್ವು. ಇಲ್ಲೇ ಹೈಕಮಾಂಡ್ ಯಾಮಾರಿದ್ದು.
ಒಟ್ಟಿಗೆ ಸೇರೋದ್ರಿಂದ ಗೆಲುವು ಅನ್ನೋ ನಿರ್ಧಾರಕ್ಕೆ ಬರೋ ಬದಲು ಈ ಹಿಂದೆ 2-3% ವೋಟ್ ಶೇರ್ ಪಡಿತಾ ಇದ್ದ ಬಿಜೆಪಿ ಲೋಕಸಭೆಯಲ್ಲಿ ಏಕಾಂಗಿಯಾಗಿ 11% ವೋಟ್ ಶೇರ್ ಪಡೆಯೋದರ ಕಡೆ ಚಿತ್ತ ನೆಟ್ಟಿದ್ರೆ ಈ ಎಲೆಕ್ಷನ್ ನಲ್ಲಿ ಏಕಾಂಗಿಯಾಗಿ ಹೋರಾಡ್ತಾ ಇದ್ರು. ಆದ್ರೆ ಆ ಹೊತ್ತಲ್ಲಿ ಮೈತ್ರಿಯಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋ ವಿಚಾರ ತಲೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ತು. ಇದು ಯಾವ ರೀತಿಯ ಕನ್ವಿನ್ಸ್ಗೂ ಕಿವಿ ಕೊಡದೆ ಕೇವಲ ಮೈತ್ರಿ ಬಗ್ಗೆ ಮಾತ್ರ ಆಲೋಚಿಸುವಂತೆ ಮಾಡಿತು. ಇನ್ನು ಪಳನಿಸ್ವಾಮಿ ವಿಪಕ್ಷದಲ್ಲಿ ಕೂತು ದನಿ ಏರಿಸದೆ ಟೈಮ್ ಪಾಸ್ ಮಾಡ್ತಾ ಇದ್ದ ಮಾಜಿ ಸಿಎಂಗೆ ತಾವು ಮಾಡಬೇಕಾಗಿರೋ ಕೆಲಸವನ್ನ ಅಣ್ಣಾಮಲೈ ಮಾಡ್ತಾ ಇದ್ದಾನೆ ಅನ್ನೋ ಮತ್ಸರ ಶುರುವಾಗಿತ್ತು. ಈ ಹೊತ್ತಲ್ಲಿ ಬಿಜೆಪಿಯೇ ನಮ್ಮ ಕಾಲಬುಡಕ್ಕೆ ಬರ್ತಾ ಇದೆ ಅಂದಾಗ ಒಂದೊಂದೇ ಡಿಮ್ಯಾಂಡ್ ಗಳನ್ನ ಶುರು ಮಾಡಿದ್ರು. ಅದರಲ್ಲಿ ಮೊದಲ ಟಾರ್ಗೆಟ್ ಅಣ್ಣಾಮಲೈ. ಬಿಟ್ರೆ ಎಲ್ಲಿ ಸಿಎಂ ಆಗ್ಬಿಡ್ತಾನೋ ಅನ್ನೋ ಭಯಕ್ಕೆ ಪ್ರೆಸಿಡೆಂಟ್ ಸ್ಥಾನದಿಂದ ಇಳಿಸಿದ್ರು. ತಮ್ಮ ತಂಟೆಗೆ ಬರೋ ಹಾಗಿಲ್ಲ, ನಮ್ಮ ಪಕ್ಷದ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ ಕಂಡೀಷನ್ ಹಾಕಿದ್ರು. ಒಂದು ಕಾಲದಲ್ಲಿ ತಮ್ಮದೇ ಪಕ್ಷದಲ್ಲಿದ್ದು ಈಗ ಬಿಜೆಪಿಯಲ್ಲಿರೋ ನಾಯಕನನ್ನ ಬಿಜೆಪಿ ಪ್ರೆಸಿಡೆಂಟ್ ಮಾಡಿಸುವಲ್ಲಿ ಯಶಸ್ವಿಯಾದ್ರು. ಹಳೆಯ ಪ್ರಭಾವಿ ನಾಯಕರು ಮತ್ತೆ ಪಕ್ಷಕ್ಕೆ ಬಂದ್ರೆ ಎಲ್ಲಿ ತಮ್ಮ ಸಿಎಂ ಸೀಟ್ಗೆ ಕುತ್ತು ಬರುತ್ತೋ ಅಂತ ಅವರನ್ನ ಬಾರದಂತೆ ತಡೆದ್ರು. ತಮ್ಮ ಸಿಎಂ ಕನಸಿಗೆ ಯಾರು ಅಡ್ಡ ಬಾರದಂತೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿದ್ರು. ಈಗ ಜಯಲಲಿತಾ ಪಕ್ಷದ ಜೊತೆಗೆ ಬಿಜೆಪಿಯನ್ನು ಮುಳುಗಿಸಿದ್ರು ಅಂತ ಜನರು ಮಾತಾಡ್ತಾ ಇದ್ದಾರೆ. ಅಣ್ಣಾಮಲೈ ಮಾತಿಗೆ ಯಾಕೆ ಹೈಕಮಾಂಡ್ ಪುರಸ್ಕಾರ ಕೊಡಬೇಕಿತ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ಜನರು ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನೋದು ತಮಿಳುನಾಡಿನ ಗ್ರೌಂಡ್ ಲೆವೆಲ್ ನಿಂದ ಗೊತ್ತಾಗಿತ್ತು. ದ್ರಾವಿಡ ಪಕ್ಷಗಳಿಂದ ರೋಸಿ ಹೋಗಿದ್ದ ಜನತೆಗೆ ಹೊಸ ವ್ಯಕ್ತಿ ಬೇಕಿತ್ತು. ಆತ ಜನಪ್ರಿಯ ಆಗಿರ್ಬೇಕಿತ್ತು, ಆತನ ಮೇಲೆ ನಂಬಿಕೆ ಇರಿಸೋ ರೀತಿಯಲ್ಲಿ ಇರಬೇಕಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆತ ನಮ್ಮವನು, ನಮ್ಮದೇ ರಾಜ್ಯದವನು ಅನ್ನೋ ಫೀಲ್ ಬರೋ ರೀತಿ ಇರಬೇಕಿತ್ತು. ಈ ಹೊತ್ತಲ್ಲಿ ಅದೆಲ್ಲ ಕ್ವಾಲಿಟಿ ಅಣ್ಣಾಮಲೈ ಬಳಿ ಇತ್ತು. ಲೋಕಸಭೆಯಲ್ಲಿ ಅಣ್ಣಾಮಲೈಗೆ ವೋಟ್ ಹಾಕೋದಕ್ಕೆ ವಿದೇಶದಿಂದ ಕೂಡ ಜನರು ಬಂದು ಬೆಂಬಲ ಕೊಟ್ರು. ಸೋಲಾಗಿದ್ದಕ್ಕೂ ಜನರು ಮಿಡಿದಿದ್ರು. ಒಂದಲ್ಲ ಒಂದು ದಿನ ಅಣ್ಣಾಮಲೈ ಪಕ್ಕಾ ಸಿಎಂ ಆಗ್ತಾರೆ ಅನ್ನೋದನ್ನ ನಂಬಿದ್ರು. ವಿದ್ಯಾವಂತ ಯುವಜನತೆ ಅಣ್ಣಾಮಲೈ ಬೆನ್ನಿಗೆ ನಿಂತ್ರು. ತಮಿಳುನಾಡು ರಾಜಕಾರಣ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಬಗ್ಗೆ ಕಂಪ್ಲೀಟ್ ಅರಿವಿದ್ದ ಅಣ್ಣಾಮಲೈ ಇದೇ ಕಾರಣಕ್ಕೆ ಪ್ರತ್ಯೇಕ ಹೋರಾಟಕ್ಕೆ ಮನಸ್ಸು ಮಾಡಿದ್ರೆ ಹೈಕಮಾಂಡ್ ಪಳನಿಸ್ವಾಮಿಯನ್ನ ನೋಡಿ ಕುರುಡಾಯಿತು. ಯಾವಾಗ ಅಣ್ಣಾಮಲೈ ಪ್ರಭಾವ ಕಮ್ಮಿ ಆಗ್ತಾ ಹೋಯ್ತೋ ಸರಿಯಾಗಿ ಅದೇ ಹೊತ್ತಲ್ಲಿ ಇನ್ನೊಂದು ದಿಕ್ಕಲ್ಲಿ ವಿಜಯ್ ಬೂಮ್ ಆಗ್ತಾ ಹೋಗ್ತಾರೆ. ವಿಜಯ್ ಎಷ್ಟು ಆರಾಮಾಗಿ ಅಖಾಡಕ್ಕೆ ಇಳಿದ್ರು ಅಂದ್ರೆ ಎದುರಾಳಿಯನ್ನ ಎಕ್ಸ್ಪೋಸ್ ಮಾಡೋ ಅವಶ್ಯಕತೆ ಕೂಡ ಅವರಿಗೆ ಇರಲಿಲ್ಲ. ಯಾಕಂದ್ರೆ ಆ ಕೆಲಸವನ್ನ ಆಲ್ರೆಡಿ ಅಣ್ಣಾಮಲೈ ಮಾಡಿದ್ರು. ಡಿಎಂಕೆ ಆಡಳಿತದಲ್ಲಿ ಡ್ರಗ್ಸ್ ನಿಂದ ಭ್ರಷ್ಟಾಚಾರದ ತನಕ ಎಲ್ಲವೂ ನಡೀತಾ ಇದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಡಿಎಂಕೆ ಕೆಟ್ಟದ್ದು ಅನ್ನೋದನ್ನ ಜನರಲ್ಲಿ ಬಿಂಬಿತ ಆಗೋ ಹಾಗೆ ಅಣ್ಣಾಮಲೈ ಮಾಡಿಟ್ಟಿದ್ರು. ವಿಜಯ್ ಸೀದಾ ಬಂದ್ರು. ಈ ಬಾರಿ ಪೈಪೋಟಿ ಏನಿದ್ರು ಟಿವಿಕೆ ಹಾಗೂ ಡಿಎಂಕೆ ನಡುವೆ ಅಂತ ಮುದ್ರೆ ಒತ್ತಿ ಬಿಟ್ರು. ಡಿಎಂಕೆ ಅಂತ ದುಷ್ಟಶಕ್ತಿ ಬೇಕಾ, ಟಿವಿಕೆ ಅಂತ ಒಳ್ಳೆ ಶಕ್ತಿ ಬೇಕಾ ಅಂತ ಜನರಲ್ಲಿ ಪ್ರಶ್ನೆ ಮಾಡಿ ಗೆಲುವಿನ ಉತ್ಸಾಹವನ್ನ ತೋರಿಸಿದ್ರು. ಆ ಹೊತ್ತಲ್ಲಿ ಜನರ ಕಣ್ಣಿಗೆ ವಿಜಯ್ ಎದುರು ಕಾಣಿಸಿದ್ದು ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇದ್ದ ಸ್ಟಾಲಿನ್, ವರ್ಚಸ್ಸು ಕಳ್ಕೊಂಡಿದ್ದ ಪಳನಿಸ್ವಾಮಿ. ಇವರಿಬ್ರು ನಮಗೆ ಬೇಡ ಅಂದ್ರು, ಮತ್ತೊಂದು ಆಲೋಚನೆಯೇ ಇಲ್ಲ ಅನ್ನೋ ಹಾಗೆ ವಿಜಯ್ಗೆ ಬೆಂಬಲ ಕೊಟ್ರು. ಒಂದು ವೇಳೆ ವಿಜಯ್ ವಿರುದ್ಧ ಅಣ್ಣಾಮಲೈ ನೇರ ಎದುರಾಳಿಯಂತೆ ಬಿಂಬಿತ ಆಗಿದ್ದಿದ್ರೆ ಯಾರಿಗೂ ಇಷ್ಟು ಸೀಟ್ ಬರ್ತಾ ಇರಲಿಲ್ಲ. ಈ ಸುನಾಮಿಗೆ ಕಾರಣ ಆಗಿರೋ ಯುವಜನತೆ ಡಿವೈಡ್ ಆಗ್ತಾ ಇತ್ತು. ವಿದ್ಯಾವಂತರು ಒಂದು ದಿಕ್ಕು, ಸಿನಿಮಾ ಪ್ರೇಮಿಗಳು ಹಾಗೂ ವಿಜಯ್ ಅಭಿಮಾನಿಗಳು ಒಂದು ದಿಕ್ಕು. ವಿಜಯ್ ಇಷ್ಟ ಆದ್ರೆ ರಾಜಕೀಯವಾಗಿ ಅಣ್ಣಾಮಲೈ ಓಕೆ ಅನ್ನೋ ವರ್ಗ, ಈ ರೀತಿ ಹಲವು ಲೆಕ್ಕಾಚಾರ ಬದಲಾಗ್ತಾ ಇತ್ತು. ದ್ರಾವಿಡ ಪಕ್ಷಗಳು ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿದವರಿಗೆ ಒಂದರ ಬದಲಿಗೆ 2 ಆಪ್ಷನ್ ಸಿಗ್ತಾ ಇತ್ತು ಅನ್ನೋ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.